ಫ್ರೆಂಡ್ಸ್, ನಾನು ಶಿವಮೊಗ್ಗ ವಿರೂಪಾಕ್ಷ್ ಮಾತನಾಡ್ತಾ ಇದ್ದೀನಿ. ಈಗಾಗಲೇ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಲಾಂಚ್ ಆಗಿದ್ದಾವೆ. ರೇಷನ್ ದುಡ್ಡೆಲ್ಲ ಭಾಳಷ್ಟು ಜನಕ್ಕೆ ಬರ್ತಾ ಇದೆ. ಆದರೆ 20% ಜನಕ್ಕೆ ರೇಷನ್ ದುಡ್ಡು ಬಂದೇ ಇಲ್ಲ. ಗೃಹಲಕ್ಷ್ಮಿ ದುಡ್ಡು ಅಷ್ಟೇ 20% ಜನಕ್ಕೆ ಬಂದೇ ಇಲ್ಲ. ಬಡವರಿಗೆ ಬಂದಿಲ್ಲ, ವಯಸ್ಸಾದವ್ರಿಗೆ ಬಂದಿಲ್ಲ. NPCL ಸರ್ವರಲ್ಲಿ ಲಿಂಕ್ ಮಾಡಿಸಿ ಅಂತಾರೆ. KYC ಆಧಾರ್ ಕಾರ್ಡಲ್ಲಿ KYC ಮಾಡಿಸಿ ಅಂತಾರೆ. KYC ಮಾಡಿಸ್ಯಾರೆ, ಎಲ್ಲ ಮಾಡಿಸ್ಯಾರೆ. ಬ್ಯಾಂಕಲ್ಲಿ ಸ್ಪೆಲ್ಲಿಂಗ್ ಎಲ್ಲ ತಪ್ಪಿತ್ತು, ಅದನ್ನೂ ಸರಿ ಮಾಡಿಸ್ಯಾರೆ. ಆದರೆ ಗೃಹಲಕ್ಷ್ಮಿ ದುಡ್ಡು, ರೇಷನ್ ದುಡ್ಡು 20% ಜನಕ್ಕೆ ಬಂದಿಲ್ಲ. ನಾನು ಸರ್ಕಾರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. DC ಗಳಿಗೂ ಮನವಿಯನ್ನು ಕೊಟ್ಟಿದ್ದೀನಿ, ಎಲ್ಲ ಜನತೆಯನ್ನು ಕರ್ಕೊಂಡೋಗಿ. ಅದ್ರ ಜೊತೆಗೆ ಸಚಿವರಾದಂಥ ಮಧು ಬಂಗಾರಪ್ಪನವ್ರಿಗೂ ಮನವಿಯನ್ನು ಕೊಟ್ಟಿದ್ದೀನಿ. ಕೆಲವನ್ನೆಲ್ಲ ಸರಿ ಮಾಡಿಕೊಟ್ರು, ಆದರೆ ಭಾಳಷ್ಟು ಜನದ್ದು ಸರಿ ಆಗಿಲ್ಲ. ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದ್ದರೂ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಅರ್ಥ ಮಾಡ್ಕೊಳ್ಳಿ. DK ಶಿವಕುಮಾರ್ ಹತ್ರ ಮತ್ತು ಸಿದ್ದರಾಮಯ್ಯನ ಹತ್ರ ಯಾರು ಹತ್ತಿರ ಇದ್ದೀರಾ, ನಮ್ಮ ಅಭಿಮಾನಿಗಳು, ನನ್ನ ಸ್ನೇಹಿತರು, ನೀವೆಲ್ಲ ಅವ್ರ ಗಮನಕ್ಕೆ ತರಬೇಕು. ತರಲಿಲ್ಲ ಅಂತಂದರೆ ಭಾಳ ಜನಕ್ಕೆ ಅನ್ಯಾಯ ಆಗುತ್ತೆ. ಒಳ್ಳೊಳ್ಳೆ ಶ್ರೀಮಂತರಿಗೆ ದುಡ್ಡು ಬಂದಿದೆ, ಬಡವರಿಗೆ ಬಂದಿಲ್ಲ ಅಂದರೆ ಏನು ಅರ್ಥ? ದಯಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಶಿವಮೊಗ್ಗ ವಿರೂಪಾಕ್ಷ್ ಅಂತ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ, ಗುಡ್ ನೈಟ್.